ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC GDಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ಕೂಡ ಅದರ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆ. ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಆಧಾರ್ ನಂಬರ್ ಹಾಕಬೇಕಾಗುತ್ತೆ, ನಂತರದಲ್ಲಿ ನಿಮ್ಮ ನೇಮ್ ಹಾಕಬೇಕಾಗುತ್ತೆ. ಸೊ ಫಾದರ್ ನೇಮು, ಸೊ ಇಲ್ಲಿ ಮದರ್ ನೇಮು, ಡೇಟ್ ಆಫ್ ಬರ್ತು, ಆಮೇಲೆ ಎಜುಕೇಷನ್ ಡೀಟೇಲ್ಸು, ರೋಲ್ ನಂಬರು. ಸೊ ಇಲ್ಲಿ ನಿಮ್ಮ ಬೋರ್ಡನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಾಸಿಂಗ್ ಇಯರು, ಸೊ ಇಲ್ಲಿ ಜೆಂಡರು, ಆಮೇಲೆ ಇಲ್ಲಿ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನು, ನಂತರದಲ್ಲಿ ಮೊಬೈಲ್ ನಂಬರು, ಇಮೇಲ್ ID ಇವನ್ನೆಲ್ಲ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಒಂದು ಯೂಸರ್ ನೇಮು, ಪಾಸ್ವರ್ಡು ನಿಮ್ಮ ಮೆಸೇಜ್ಗೆ ಬರುತ್ತೆ. ಸೊ ಅದ್ರ ಮೂಲಕ ನೀವು ಲಾಗಿನ್ನ ಮಾಡ್ಬೋದು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡೋದ್ರಿಂದ ID ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಆಗ್ತಾಯಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಸೊ ಯೂಸರ್ ನೇಮ್ ಹಾಕೋಬೇಕು ಫಸ್ಟು, ನಂತರಲ್ಲಿ ಪಾಸ್ವರ್ಡ್ ಹಾಕೋಬೇಕು. ಸೊ ಯೂಸರ್ ನೇಮು, ಪಾಸ್ವರ್ಡು, ಸೊ ನಂತರದಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂತ. ಸೊ ಸ್ಟಾರ್ಟಿಂಗ್ ಡೇಟು, ಎಂಡ್ ಡೇಟು ಕೂಡ ಕೊಟ್ಟಿದ್ದಾರೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಕೆಳಗಡೆ ಬನ್ನಿ. ಡೀಟೇಲ್ಸ್ ಎಲ್ಲ ರಿಜಿಸ್ಟರ್ ಮಾಡೋದ್ರಿಂದ ಅದಾಗದೇ ಆ್ಯಡ್ ಆಗಿರುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. NCC ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಯಾವುದು ನಿಯರೆಸ್ಟ್ ಆಗುತ್ತೆ ಆ ಒಂದು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ತದನಂತರದಲ್ಲಿ ನಿಮಗೆ ಯಾವ ಭಾಷೆಯಲ್ಲಿ ಎಕ್ಸಾಮ್ ಇರಬೇಕು, ಸೊ ಕನ್ನಡ ಇದ್ದರೆ ಕನ್ನಡ ಹಾಕ್ಕೊಳ್ಳಿ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಸ್ಟೇಟ್ ಹಾಕೋಬೇಕಾಗುತ್ತೆ. ಸೊ ನಂತರದಲ್ಲಿ ಡಿಸ್ಟಿಕ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ನೀವು ಪೋಸ್ಟ್ ಡೀಟೇಲ್ಸ್ ಮೊದಲಿಗೆ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ, BSFಗ, CRPFಗ, CISFಗ, ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ABCD ಅಂತ ಇದೆ. PSF, CRPF, CISF, ITBP, SSB, SSF. ನೀವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಫಸ್ಟ್ ಅಂದ್ರೂ ಇಲ್ಲಿ ಹಾಕಬೇಕಾಗತ್ತೆ. ನೋಡ್ಬೋದು ನೀವು ಇಲ್ಲಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ಹೇಗೆ ಹಾಕ್ತಿದ್ರು ಕೆಳಗಡೆನೂ ಅದೇ ಥರ ಹಾಕಿ ವೆರಿಫೈ ಮಾಡಬೇಕು. ಸೊ ನೀವು ನಂತರದಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಇದಕ್ಕೆ 10th ಸಾಕು, 10th ಹಾಕಿ. ಸೊ ಇಲ್ಲಿ 10th ಸ್ಟ್ಯಾಂಡರ್ಡ್ ಅಂತ ಇದೆ, ಹಾಕಿ. ಇಲ್ಲಿ ಸೆಲೆಕ್ಟ್ ಪಾಸ್ವರ್ಡ್ ಅಂತ ಹಾಕಿ. ಸೊ ಇಲ್ಲಿ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಸುಮ್ಮನೆ ನಿಮ್ಮ 10th ಪರ್ಸೆಂಟೇಜ್ ಎಷ್ಟಾಗಿದೆ ಅದನ್ನು ಹಾಕ್ಕೊಳ್ಳಿ. ಸೊ ನಂತರದಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಬಂದು ಫೋಟೋ ಹಾಕಬೇಕಾಗತ್ತೆ. 50 KB ಒಳಗಡೆ ಇರೋ ಫೋಟೋ ಕೆಳಗಡೆ ಡೇಟ್ ಕಡ್ಡಾಯ. ಇಲ್ಲಿ ಸೈನ್ ಹಾಕಬೇಕಾಗತ್ತೆ. 20 KB ಒಳಗಡೆ ಇರೋಂಥ ಇಲ್ಲಿ ನಾನು ಫೋಟೋ ಹಾಕ್ತಾಯಿದ್ದೀನಿ. ಫೋಟೋ ಕೆಳಗಡೆ ಡೇಟು ಯಾವಾಗ ಆಗಸ್ಟ್ಗಿಂತ ಜಾಸ್ತಿ ಇರಬೇಕು, ಆಗಸ್ಟ್ ತಿಂಗಳಿಗಿಂತ ಜಾಸ್ತಿ ಇರೋ ಡೇಟ್ ಹಾಕಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಸಬ್ಮಿಟ್ ಮೇಲೆ ಕ್ಲಿಕ್ ಬರುತ್ತೆ. ಸಬ್ಮಿಟ್ ಮಾಡಬೇಕು. ಒಂದ್ಸಲ ಎಲ್ಲ ಕರೆಕ್ಟಾಗಿದೆಯೋ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಸೊ ಇದು ವುಮೆನ್ ಆಗಿರೋದ್ರಿಂದ ಇದಕ್ಕೆ ಫೀಸ್ ಕೇಳಿಲ್ಲ. ಆಮೇಲೆ ನೀವು ಮೆನ್ ಆಗಿದ್ದರೆ ನಿಮಗೆ 100 ರೂಪೀಸ್ ಫೀಸ್ ಇರುತ್ತೆ. ಆ ಫೀಸ್ನ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ಫೀಸ್ನ ಹಾಕಿದ್ಮೇಲೆ ನಿಮಗೆ ಪ್ರಿಂಟ್ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಸೊ ಇದು ವುಮೆನ್ ಆಗಿರೋದ್ರಿಂದ ಇವರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಇದು ಫ್ರೀ ಆಗಿರುತ್ತೆ. ಸೊ ಇದನ್ನು ಒಂದು ಪ್ರಿಂಟ್ನ ತೆಗೆದಿಟ್ಕೋಬೇಕಾಗತ್ತೆ. ನೀವು ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನ ಒಂದು ಪ್ರಿಂಟ್ನ ತೆಗೆದಿಟ್ಕೊಳ್ಳಿ. ಸೊ ಈ ಥರ ಒಂದು ಪ್ರಿಂಟ್ ಬರುತ್ತೆ, ಇದನ್ನ ತೆಗೆದಿಟ್ಕೊಳ್ಳಿ. ಇದೇ ಥರ ನೀವು SSCಗೆ ಅರ್ಜಿ ಸಲ್ಲಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.